ಗುಡ್ ಮಾರ್ನಿಂಗ್. ಇವತ್ತು ಅಭಿ ರೆಡಿಯಾಗಿರು ಹೊರಗಡೆ ಹೋಗ್ಬರೋಣ ಅಂತ ಅಂದಿದ್ರು. ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ರೆಡಿ ಆದೆ. ಆಮೇಲೆ ಅವರು ಗಾಡಿ ತೆಗಿತಾ ಇದ್ರು. ಯಾಕೆ ಅಂತ ಅಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಹಾಗಾಗಿ ಸರ್ಪ್ರೈಸಾಗಿ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಎಲ್ಲಿಗೆ ಅಂತ ಕೇಳಿದೆ. ಎಲ್ಲಿಗೆ ಅಂತ ನಾನು ಹೇಳಲ್ಲ, ಅಲ್ಲಿಗೆ ಹೋದ್ಮೇಲೆ ನಿಂಗೆ ಗೊತ್ತಾಗುತ್ತೆ ಅಂತ ಅಂದರು. ನಾನೇನೋ ಡಿಮ್ಯಾಟಿಗೆ ಕರ್ಕೊಬಂದ್ರಲ್ಲ, ಶಾಪಿಂಗ್ ಏನಾರು ಇರಬೇಕೇನೋ ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಮೂವಿಗೆ ಅಂತ ಕರ್ಕೊಂಡು ಹೋಗಿದ್ರು. ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಸರ್ವರ್ ಡೌನು ಅಂತ ಹೇಳ್ತಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಸ್ನ್ಯಾಕ್ಸ್ ಚೆನ್ನಾಗಿರುತ್ತಲ್ಲ, ಬಾ ಸ್ನ್ಯಾಕ್ಸ್ ಇದು ಟ್ರೈ ಮಾಡುವಂತೆ ಅಂತ ಅಂದರು. ಹೌದಾ ಸರಿ ಆಯಿತು ಅಂತ ಅಂದೆ. ಫಸ್ಟು ನಾವು ಟ್ರೈ ಮಾಡಿದ್ದು ಆಲೂ ಚೀಸ್ ಅಂತ ಚೆನ್ನಾಗಿತ್ತು. ಆಮೇಲೆ ಫ್ರೆಂಚ್ ಫ್ರೈಸು ಟ್ರೈ ಮಾಡಿದ್ವಿ. ಫ್ರೆಂಚ್ ಫ್ರೈಸು ಚೆನ್ನಾಗಿತ್ತು. ಸ್ಟ್ರಾಬೆರಿ ಮೇಲೆ ಬ್ರೌನ್ ಚಾಕ್ಲೇಟು ಆಮೇಲೆ ವೈಟ್ ಚಾಕ್ಲೇಟು ಎಲ್ಲ ಹಾಕ್ಬಿಟ್ಟು ಸ್ಪೂನೆಲ್ಲ ಹಾಕ್ಬಿಟ್ಟು ಕೊಡ್ತಾಯಿದ್ರು. ನಾನು ಯಾವಾಗಪ್ಪ ಕೊಡ್ತಾರೆ ಅಂದ್ಬಿಟ್ಟು ಟೇಸ್ಟ್ ಮಾಡು ಅಂತ ಅಂದು ಟೇಸ್ಟ್ ಮಾಡಿದೆ. ಈ ಮೂರು ನಾವು ತಗೊಂಡಿದ್ದು ಚೆನ್ನಾಗಿತ್ತು. ಆ್ಯಕ್ಚುಲಿ ರೆಸ್ಟೋರೆಂಟ್ಗೆ ಬಂದ್ವಿ. ಯೂಶಲಿ ಹೆಣ್ಮಕ್ಳಿಗೆ ಫೋಟೋಸ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಫೋಟೋಸ್ ಸ್ವಲ್ಪ ತಗೊಂಡೆ. ಸುತ್ತಲೂ ವೀಡಿಯೋ ಸ್ವಲ್ಪ ತಗೋಬೇಕು ಅನ್ನಿಸ್ತಿತ್ತು. ಹಾಗಾಗಿ ವೀಡಿಯೋಸ್ ಎಲ್ಲ ತಗೊಂಡಾದ್ಮೇಲೆ ವೀಡಿಯೋಸ್ ಎಲ್ಲ ಮಾಡಾದ್ಮೇಲೆ ಊಟಕ್ಕೆ ಅಂತ ಹೋದ್ವಿ. ಅಲ್ಲೂ ಒಂದು ಫೋಟೋಸ್ ತಗೊಂಡು ಊಟ ಆರ್ಡ್ರ್ ಮಾಡಿದ್ವಿ. ಡಿನ್ನರ್ ಆರ್ಡ್ರ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಲೇಟಾಗಿ ಬರ್ತಾ ಇತ್ತು. ಬಂತು. ಆಮೇಲೆ ಮಟನ್ ಬಿರಿಯಾನಿ, ಮಟನ್ ಗೀ ರೋಸ್ಟು, ರೋಟಿ ಆರ್ಡ್ರ್ ಮಾಡಿದ್ವಿ. ಬೇಗ ಬೇಗ ಸರ್ವ್ ಮಾಡ್ತಾಯಿದ್ರು. ಬಿಸಿಗಿದ್ರೇ ಅಲ್ವಾ ಚಂದ ತಿನ್ನೋಕ್ಕೆ. ಅಷ್ಟೇ ಲೇಟಾಗಿದೆ, ಬಾ ಫಸ್ಟ್ ಊಟ ಮಾಡ್ಕೋ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಊಟ ಚೆನ್ನಾಗಿತ್ತು. ಪೂಜೆ ಎಲ್ಲೋ ನನ್ನ ಮುಂದೆ ಬರ್ತಿದ್ದವಳು ಹಿಂದೆ ಓದ್ಲಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು. ಯಾಕಂದರೆ ಅವ್ರು ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ.